ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ ಇಂದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮದಲ್ಲಿ ಪೂರ್ವಿಕರು ಸಂಸ್ಥಾಪನೆ ಮಾಡಿರುವಂತಹ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳುಗಳ ಕಾಲ ಪ್ರತಿನಿತ್ಯ ಭಜನೆ ಸೇವೆಯನ್ನು ಆಯೋಜನೆ ಮಾಡುವ ಮೂಲಕ ಇಂದಿಗೂ ಕೂಡ ಆ ಸೇವೆಯನ್ನು ಶ್ರೀ ಮಾರುತಿ ಭಜನಾ ನಾಟ್ಯ ಕಲಾ ಸಂಘದವರು ಮುಂದುವರಿಸಿಕೊಂಡು ಬಂದಿರುವಂಥದ್ದು ವಿಶೇಷವಾಗಿದೆ. ಈ ಭಜನೆ ಸೇವೆಗೆ ಗ್ರಾಮದ ಸರ್ವ ಭಕ್ತ ಬಾಂಧವರು ಕೂಡ ಪಾಲ್ಗೊಳ್ಳುವುದರೊಂದಿಗೆ ಭಜನಾ ಸೇವೆಯನ್ನು ಮಾಡಿ ತಮ್ಮ ಜನ್ಮ ಸಾರ್ಥಕತೆಗೆ ಪಾತ್ರವಾಗುತ್ತಿರುವಂಥದ್ದು ಭಜನಾ ಕಾರ್ಯಕ್ರಮದ ವಿಶೇಷವಾಗಿದೆ. ಶ್ರಾವಣ ಮಾಸದಲ್ಲಿ ನೆರವೇರುವಂತಹ ಈ ಭಜನಾ ಕಾರ್ಯಕ್ರಮವು ಆಷಾಢ ಮಾಸದ ಅಮಾವಾಸ್ಯೆಯ ದಿನದಿಂದ ಶ್ರಾವಣ ಮಾಸದ ಅಮಾವಾಸ್ಯೆಯ ದಿನದವರೆಗೆ ನೆರವೇರುವಂತಹ ಧಾರ್ಮಿಕ ಕಾರ್ಯಕ್ರಮವಾಗಿದೆ. ಶ್ರಾವಣ ಮಾಸದಲ್ಲಿ ಪ್ರತಿನಿತ್ಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರಡುವಂತಹ ಈ ಭಜನಾ ಸೇವೆಯಲ್ಲಿ ಭಜನಾ ಮಂಡಳಿಯ ಸರ್ವ ಸದಸ್ಯರುಗಳು ಒಗ್ಗೂಡಿ ಪ್ರತಿನಿತ್ಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಶ್ರೀ ಪಾರ್ವತಿ ಪರಮೇಶ್ವರ ಭಾವಚಿತ್ರ, ಭಾಗವದ್ವಜ, ತಾಳ, ದಂಬಡಿ, ತಬಲ, ಹಾರ್ಮೋನಿಯಂ ಮತ್ತಿತರೆ ಭಜನೆಗೆ ಸಂಬಂಧಪಟ್ಟಂತಹ ಸಂಪನ್ಮೂಲಗಳನ್ನು ಸಂಗ್ರಹಿಸಿಕೊಂಡು ಸಂತ ಶಿಶುನಾಳ ಶರೀಫರು, ಪುರಂದರದಾಸರು, ಕನಕದಾಸರು, ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮಪ್ರಭು ಹೀಗೆ ಭಕ್ತಿ ಸಾಹಿತ್ಯದ ಕೊಡುಗೆಯನ್ನು ನೀಡಿರುವಂತಹ ಭಕ್ತಿ ಪ್ರಧಾನ ಗೀತೆಗಳನ್ನು ಹಾಡುವ ಮೂಲಕ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ, ಶ್ರೀ ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನ, ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನ ಒಳಗೊಂಡಂತೆ ಕುಳಗಟ್ಟೆ ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಪರಿವಾರ ದೇವರುಗಳ ದೇವಸ್ಥಾನಗಳಿಗೆ ಸಾಗುವ ಮೂಲಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭಜನೆಯೊಂದಿಗೆ ಸಾಗುವಂತಹ ಸೇವಾಕರ್ತರಿಗೆ ಗ್ರಾಮಸ್ಥರು ಸಮರ್ಪಿಸುವಂತಹ ಪೂಜೆಯನ್ನು ಸ್ವೀಕರಿಸಿ ಗ್ರಾಮದ ಒಳಿತಿಗಾಗಿ ಗ್ರಾಮದಲ್ಲಿರುವಂತಹ ಸರ್ವ ಭಕ್ತ ಬಾಂಧವರ ಶುಭಾನುಗ್ರಹಕ್ಕಾಗಿ ಭಗವಂತನಲ್ಲಿ ಪ್ರಾರ್ಥಿಸಿ ಸರ್ವತೋಮುಖ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಒಂದು ತಿಂಗಳುಗಳ ಕಾಲ ಭಜನಾ ಸೇವೆಯನ್ನು ನೆರವೇರಿಸುವಂಥದ್ದು ಕುಳಗಟ್ಟೆ ಗ್ರಾಮದಲ್ಲಿ ಕಾಣಬರುವಂತಹ ಈ ಶ್ರಾವಣ ಮಾಸದ ಭಜನೆಯ ಸೇವೆಯ ವೈಶಿಷ್ಟ್ಯವಾಗಿದೆ. ಆಷಾಢ ಮಾಸದ ಅಮಾವಾಸ್ಯೆಯ ದಿನದ ರಾತ್ರಿಯಿಂದ ಆರಂಭಗೊಂಡಂತಹ ಒಂದು ತಿಂಗಳ ಕಾಲದ ಭಜನಾ ಸೇವೆಯು ಶ್ರಾವಣ ಮಾಸದ ಅಮಾವಾಸ್ಯೆಯ ದಿನದ ರಾತ್ರಿಯಂದು ಸಮಾರೋಪ ಸಮಾರಂಭದ ಮಂಗಲ ಪೂಜೆ ನಿಮಿತ್ತವಾಗಿ ಶ್ರೀರಾಮದೇವರು, ಶ್ರೀ ಬೇಟೆ ಆಂಜನೇಯ ಸ್ವಾಮಿ, ಶ್ರೀ ಪಾರ್ವತಿ ಪರಮೇಶ್ವರ ಭಾವಚಿತ್ರದೊಂದಿಗೆ ಭಜನಾ ಸೇವೆಯನ್ನು ಭಕ್ತಿ ಪ್ರಧಾನವಾಗಿ ನೆರವೇರಿಸುವ ಮೂಲಕ ಸಂಪನ್ನಗೊಂಡಿದ್ದು ವಿಶೇಷವಾಗಿತ್ತು. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲ ಸನ್ಮಿತ್ರರು ಸಂಗ್ರಹಿಸಿ ದಯಪಾಲಿಸಿದಂತಹ ಚಿತ್ರಪಟಗಳು ಹಾಗೂ ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಕಾಮೆಂಟ್ನಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿ ಕೋರುತ್ತೇವೆ. ನಮಸ್ಕಾರಗಳು.